ಈಗ ದಿಲೀಪ್ ರಾಜ್ ಅವರ ಸಾವಿನ ರಹಸ್ಯ ಒಂದು ಈಗ ಬಂದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಬಹಳ ನೋವಿನಲ್ಲಿ ಈಗ ಕೊನೆ ಸೆಳೆದಿರುವಂಥದ್ದು. ಇನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಕೊನೆ ಸೆಳೆದಿರೋದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿರುವಂಥದ್ದು. ಇನ್ನವರು ಹೆಣ್ಣು ಮಕ್ಕಳು ಸಹ ತುಂಬಾ ಕಣ್ಣೀರು ಹಾಕಿರೋಂಥದ್ದು. ದಿಲೀಪ್ ರಾಜ್ ಅವ್ರದ್ದು ಸಾಯೋ ವಯಸ್ಸಲ್ಲ, ಆದರೂ ಕೂಡ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಇನ್ನು ಇದಕ್ಕೂ ವಿಪರ್ಯಾಸ ಏನಪ್ಪ ಅಂತಂದರೆ, ಹಿಟ್ಲರ್ ಕಲ್ಯಾಣದಲ್ಲಿ ಅವರ ಅಭಿನಯ ನೀವು ನೋಡಿರ್ತೀರಿ. ಇನ್ನು ಇವರ ಪಿ ಆಗಿ ರಾಕೇಶ್ ಪೂಜಾರಿಯವರು ಕೂಡ ಅಭಿನಯಿಸಿದರು. ರಾಕೇಶ್ ಪೂಜಾರಿಯವರು ಇದೇ ದಿನಾಂಕ ಹೋದ ವರ್ಷದಲ್ಲಿ ತೀರೋಗಿದ್ರು. ಅದೇ ದಿನಾಂಕ ಇದೇ ವರ್ಷದಲ್ಲಿ ದಿಲೀಪ್ ರಾಜ್ ತೀರೋಗಿರೋದು ನಿಜಕ್ಕೂ ಒಂದು ರೀತಿ ಆಕಸ್ಮಿಕವೋ ಕಾಕತಾಳೀಯ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿರೋವಂಥದ್ದು. ಇನ್ನೊಂದು ಕಡೆ ದಿಲೀಪ್ ರಾಜ್ ಅವರು ಕನ್ನಡ ಚಿತ್ರರಂಗ ಮತ್ತು ಧಾರಾವಾಹಿ ಲೋಕದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಇದನ್ನು ಮೂಡಿಸಿರುವಂಥದ್ದು. ಇನ್ನು ಪ್ರತಿಭಾವಂತ ನಟರು ಕೂಡ ಇವರಾಗಿದ್ದರು. ಇನ್ನು ರಂಗಭೂಮಿಯಿಂದ ಮೂಲತಃ ಇವರು ಬಂದಂಥ ನಂತರ ಟಿ ವಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ದೊಡ್ಡ ಮಟ್ಟದ ಗುರುತನ್ನು ಕೂಡ ತಂದುಕೊಟ್ಟಿತ್ತು. ಇನ್ನು ಅವರ ಅಕಾಲಿಕ ಸಾವಿನಿಂದಾಗಿ ಅವರ ಅಭಿಮಾನಿಗಳು ಇವತ್ತು ಕೂಡ ಕಂಬನಿ ಮಿಡಿತಾರಂಥದ್ದು. ಮತ್ತು ಸಿನಿಮಾ ರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ದಿಲೀಪ್ ರಾಜ್ ಅವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಬಾಲ್ಯದಿಂದಲೇ ಅಭಿನಯದ ಮೇಲೆ ಅಪಾರ ಆಸಕ್ತಿ ಕೂಡ ಇವರು ಬೆಳೆಸ್ಕೊಂಡಿದ್ರು. ಶಾಲಾ ದಿನಗಳಿಂದಲೇ ನಾಟಕಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಪ್ರತಿಭೆಯನ್ನು ಕೂಡ ಇವರು ತೋರಿಸ್ತಾ ಇದ್ರು. ಇದೇ ಆಸಕ್ತಿ ಅವರನ್ನು ರಂಗಭೂಮಿಯ ಕಡೆಗೆ ಕೂಡ ಕರೆದೊಯ್ಯಿತು. ನಾಟಕ ಕ್ಷೇತ್ರಗಳಲ್ಲಿ ಹಲವು ವರ್ಷಗಳ ಪರಿಶ್ರಮದ ಬಳಿಕ ಅವರು ಟಿ ವಿ ಲೋಕಕ್ಕೆ ಕಾಲಿಡ್ತಾರೆ. ಇನ್ನು ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಮನೆ ಮಾತಾದಂಥ ಅವರು ತಮ್ಮ ಸಹಜ ಅಭಿನಯದ ಪ್ರೇಕ್ಷಕರ ಮನೆಗೆದ್ದಿದ್ದರು. ವಿಶೇಷವಾಗಿ ಭಾವನಾತ್ಮಕ ಪಾತ್ರಗಳಲ್ಲಿ ಅವರು ಅತ್ಯುತ್ತಮವಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಟಿ ವಿ ಮಾಧ್ಯಮದಲ್ಲಿ ಹೆಸರುಗಳಿಸಿದಂಥ ಅವರು ಸಿನಿಮಾ ರಂಗಕ್ಕೆ ಕೂಡ ಪ್ರವೇಶನೂ ಕೂಡ ಮಾಡ್ತಾರೆ. ಆರಂಭದಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ತಮ್ಮ ಅಭಿನಯ ಕೌಶಲ್ಯದ ಗಮನ ಸೆಳೆದರು. ನಂತರ ನಾಯಕ ಮತ್ತು ಪ್ರಮುಖ ಪಾತ್ರಗಳಲ್ಲಿ ಕೂಡ ಗುರುತಿಸಿಕೊಂಡರು. ಇನ್ನು 2003ರಲ್ಲಿ ಬಂದಂಥ ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ಇವರಿಗೆ ಸಿನಿ ಬದುಕಿಗೆ ಹೊಸ ತಿರುವನ್ನು ತಂದುಕೊಟ್ಟಿತ್ತು. ಮತ್ತು ಆ ಸಿನಿಮಾದ ಹಾಡುಗಳು ಕೂಡ ಭರ್ಜರಿ ಹಿಟ್ಟನ್ನು ಕೂಡ ಪಡೆದುಕೊಂಡಿತ್ತು. ಈ ಚಿತ್ರದ ಮೂಲಕ ದಿಲೀಪ್ ರಾಜ್ ಅವರು ಕನ್ನಡ ಸಿನಿ ಪ್ರೇಕ್ಷಕರ ಮನಸ್ಸನ್ನು ಕೂಡ ಗೆದ್ದಿದ್ದರು. ನಂತರ ಹಲವು ಸಿನಿಮಾಗಳಲ್ಲಿ ಅವರಿಗೆ ಅವಕಾಶಗಳು ಕೂಡ ದೊರಕಿತ್ತು. ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ 2006ರಲ್ಲಿ ಬಂದಂಥ ಮಿಲನ ಸಿನಿಮಾದಲ್ಲಿ ಪಾತ್ರವು ದಿಲೀಪ್ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಿತ್ತು. ಈ ಸಿನಿಮಾದಲ್ಲಿ ಅವರು ನೆಗೆಟಿವ್ ರೋಲ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಅವರು ಕನ್ನಡ ಚಿತ್ರರಂಗದಲ್ಲಿ ಬಲವಾದ ಸ್ಥಾನವನ್ನು ಕೂಡ ನಿರ್ಮಿಸಿಕೊಳ್ತಾರೆ. ಅಭಿಮಾನಿಗಳು ಅವರನ್ನು ಮಿಲನ ಚಿತ್ರದ ಪಾತ್ರದಿಂದ ಹೆಚ್ಚಾಗಿ ಇವತ್ತಿಗೂ ಸಹ ನೆನಪಿಸ್ಕೊಳ್ಳೋದು ನಿಮಗೆ ಗೊತ್ತಿರ್ಬೋದು. ಇನ್ನು ಅದೇ 2005ರಲ್ಲಿ ಕ್ಷಣ ಕ್ಷಣ ಸಿನಿಮಾನೂ ಕೂಡ ಬರುತ್ತೆ. ಪ್ರೇಮ, ಆದಿತ್ಯ ಮತ್ತು ದಿಲೀಪ್ ರಾಜ್ ಅವರ ಅಭಿನಯದ ವಿಷ್ಣುವರ್ಧನ್ ಅವರ ಅಭಿನಯದ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಇದಾಗಿತ್ತು. ಇಲ್ಲೂ ಕೂಡ ಅವರು ಹೀರೋಯಿನ್ನ ಪಿಯ ಪಾತ್ರದಲ್ಲಿ ಅವರು ಅಭಿನಯಿಸ್ತಾರೆ. ಇದೊಂದು ಒಳ್ಳೆ ಆ್ಯಕ್ಷನ್ ಸಿನಿಮಾ ಕೂಡ ಆಗಿತ್ತು. ಇದು ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಿತ್ತು. ಇನ್ನು ಯೂಟರ್ನ್ ಸೇರಿದಂತೆ ಹಲವು ಯಶಸ್ವಿ ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾರೆ. ಪ್ರತಿಯೊಂದು ಪಾತ್ರದಲ್ಲೂ ಹೊಸತನ ತರುವಂಥ ಪ್ರಯತ್ನ ಅವರು ಮಾಡ್ತಾಯಿದ್ರು. ಅವರು ನಿರ್ದೇಶಕರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದರು. ಇನ್ನು ಅವರು ಸಂಭಾಷಣೆ ಶೈಲಿ ಇರ್ಬೋದು ಮತ್ತು ನ್ಯಾಚುರಲ್ ಆಗಿ ಅವರು ಮಾತಾಡುವಂಥ ಮಾತುಗಳಾಗಿರ್ಬೋದು ಒಂದು ತುಂಬಾ ಹತ್ರ ಆಗೋದು ಅಂತಲೂ ಕೂಡ ಹೇಳ್ಬೋದು. ಸಿನಿಮಾಗಳಿಗಷ್ಟೇ ಅಲ್ಲದೆ ಧಾರಾವಾಹಿಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಸಕ್ರಿಯವಾಗಿತ್ತು. ಇತ್ತೀಚೆಗೆ ಕೆಲವು ಸೀರೆಗಳ ನಿರ್ಮಾಣನೂ ಕೂಡ ಇವರದೇ ಪ್ರೊಡಕ್ಷನ್ ಹೌಸ್ನಲ್ಲಿ ಮಾಡ್ತಿದ್ರು. ಸಾಕಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಕೆಲಸ ಕೊಟ್ಟಿದ್ದ ಹೆಮ್ಮೆ ಕೂಡ ಇವರಿಗೆ ಸಲ್ತದೆ. ಇನ್ನು ಹಿಟ್ಲರ್ ಕಲ್ಯಾಣ ಜಿ ಕನ್ನಡ ಧಾರಾವಾಹಿಯಲ್ಲಿ ಬರ್ತಿದ್ದಂಥ ಈ ಅಭಿನಯಕ್ಕೂ ಕೂಡ ಅವ್ರಿಗೆ ಅಪಾರವಾದ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅತಿ ಹೆಚ್ಚಾಗಿ ಇಂಗಳಿಯರ ಮನಸ್ಸನ್ನು ಕೂಡ ಈ ಸೀರಿಯಲ್ ಗೆದ್ದಿತ್ತು. ಜಿ ಕನ್ನಡದಲ್ಲಿ ಟಾಪ್ 1 ಸ್ಥಾನವನ್ನು ಕೂಡ ಈ ಸೀರಿಯಲ್ ಕಾಯ್ದಿರಿಸಿಕೊಂಡಿತ್ತು. ಇನ್ನು ದಿಲೀಪ್ ರಾಜ್ ಕೇವಲ ಒಬ್ಬರು ನಟರು ಮಾತ್ರವಲ್ಲದೆ ನಿರ್ದೇಶಕರಾಗಿಯೂ, ನಿರ್ಮಾಪಕರಾಗಿಯೂ ಮತ್ತು ಪ್ರೊಡಕ್ಷನ್ ಹೌಸ್ ಮಾಲೀಕರಾಗಿಯೂ ತಮ್ಮದೇ ನಿರ್ಮಾಣ ಸಂಸ್ಥೆಯ ಮೂಲಕ ಧಾರಾವಾಹಿ ಮತ್ತು ಕಾರ್ಯಕ್ರಮಗಳನ್ನು ನಿರ್ಮಿಸಿ ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ಶ್ರೀವಿದ್ಯಾ ಅವರು ಕೂಡ ಪ್ರಮುಖವಾದ ಪಾತ್ರವನ್ನು ಕೂಡ ಪತಿಯ ಜೊತೆ ಕೈ ಜೋಡಿಸಿ ನೋಡ್ಕೊಳ್ತಿದ್ರು ಅನ್ನೋದು ವಿಶೇಷ ಅಂತ ಹೇಳ್ಬೋದು. ಇನ್ನು ಡಬ್ಬಿಂಗ್ ಕಲಾವಿದರಾಗಿಯೂ ಕೂಡ ಅವರು ಬಹಳ ಪ್ರಸಿದ್ಧರಾಗಿದ್ದರು ಮತ್ತು ಕೆಲವೊಂದು ಸಿನಿಮಾಗಳಿಗೆ ಹಾಡನ್ನು ಕೂಡ ಇವರು ಆಡಿದ್ದಾರೆ. ಅನೇಕ ಪಾತ್ರಗಳಲ್ಲಿ ಧ್ವನಿ ನೀಡುವ ಮೂಲಕ, ಗಾಯನ ಆಡೋದ್ರ ಮೂಲಕ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಇನ್ನು ಗಂಭೀರ ಧ್ವನಿ ಮತ್ತು ಅನೇಕ ಪಾತ್ರಗಳಲ್ಲಿ ಜೀವ ಕೂಡ ಇರೋದು ತುಂಬಿತ್ತು. ಇನ್ನು ಕುಟುಂಬದ ಬಗ್ಗೆ ಅಪಾರವಾದ ಪ್ರೀತಿ ಹೊಂದಿದ್ದಂಥ ದಿಲೀಪ್ ರಾಜ್ ಪತ್ನಿ ಮತ್ತು ಮಕ್ಕಳನ್ನು ತುಂಬಾ ಇಷ್ಟಪಡ್ತಿದ್ರು. ಕೆಲಸದ ನಡುವೆ ಕುಟುಂಬಕ್ಕೆ ತಮ್ಮದೇ ಆದಂಥ ಸಮಯನೂ ಕೂಡ ಇವರು ಇಡ್ತಾಯಿದ್ರು ಅನ್ನೋದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಅಭಿಮಾನಿಗಳ ಜೊತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸದಾ ಸಂಪರ್ಕದಲ್ಲಿ ಇರ್ತಿದ್ರು. ಇನ್ನು ತಮ್ಮ ಹೊಸ ಸಿನಿಮಾಗಳು, ಪ್ರಾಜೆಕ್ಟ್ಗಳು, ಜೀವನದ ಕ್ಷಣಗಳನ್ನು, ತಮ್ಮ ವೈಯಕ್ತಿಕ ಕ್ಷಣಗಳನ್ನು ಕೂಡ ಹಂಚ್ಕೊಳ್ತಿದ್ರು. ಅವರ ಕೊನೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಅಭಿಮಾನಿಗಳಲ್ಲಿ ಭಾವನಾತ್ಮಕವಾಗಿ ನೆನಪಾಗಿ ಇವತ್ತು ಉಳಿದಿದೆ. ಇನ್ನು ಚಿತ್ರರಂಗದಲ್ಲಿ ಹಲವು ವರ್ಷಗಳ ಕಾಲ ದುಡಿಯುತ್ತಾ ಮತ್ತು ಅಪಾರ ಅನುಭವವನ್ನು ಕೂಡ ಇವರು ಗಳಿಸ್ತಾರೆ.
ದೊಡ್ಡ ಪಾತ್ರವಾಗಲಿ ಸಣ್ಣ ಪಾತ್ರವಾಗಲಿ ಸಮರ್ಪಣೆ ಮಾಡೋದ್ರ ಮೂಲಕ ಅವರ ವಿಶೇಷ ಗುಣವಾಗಿತ್ತು ಅಂತಲೇ ಹೇಳ್ಬೋದು. ದಿಲೀಪ್ ರಾಜ್ ಅವರ ಜೀವನದಲ್ಲಿ ಸರಳತೆ ಮುಖ್ಯವಾಗಿತ್ತು. ಖ್ಯಾತಿ ಇದ್ದರೂ ಅಹಂಕಾರವಿಲ್ಲದೆ ಎಲ್ಲರೊಂದಿಗೆ ಸ್ನೇಹದಿಂದ ವರ್ತಿಸ್ತಿದ್ರು. ಇದರಿಂದ ಅವರು ಸಹ ನಟರು, ತಂತ್ರಜ್ಞರು ಮೆಚ್ಚಿನ ವ್ಯಕ್ತಿ ಸಹ ಆಗಿದ್ದರು. ಭವಿಷ್ಯದಲ್ಲಿ ಗ್ರಾಮದಲ್ಲಿ ಶಾಂತಿ ಜೀವನ ನಡೆಸಬೇಕು ಕನಸನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಹೌದು, ಪ್ರಕೃತಿಯ ನಡುವೆ ನೆಮ್ಮದಿಯ ಬದುಕು ನಡೆಸಬೇಕು ಅಂತಲೂ ಕೂಡ ಅಂದುಕೊಂಡಿದ್ದರು. ಅದರಂತೆ ಸಕಲೇಶಪುರದಲ್ಲಿ ಸುಮಾರು ಒಂದು 10 ಎಕರೆ ಕಾಫಿ ತೋಟ ತೆಗೆದುಕೊಂಡು ಅದೇ ಮಧ್ಯದಲ್ಲಿ ಒಂದು ಮನೆ ಇರುವಂಥ ಮನೆ ತೆಗೆದುಕೊಂಡು ಕಾಫಿ ತೋಟದಲ್ಲಿ ತಮ್ಮ ಜೀವನವನ್ನು ಪರಿಸರಗಳ ಜೊತೆ ನೈಸರ್ಗಿಕವಾಗಿ ಇರಬೇಕು ಎಂಬುದನ್ನು ಯೋಚನೆ ಸಹ ಮಾಡಿದ್ರಂತೆ. 2026 ಮೇ ತಿಂಗಳಲ್ಲಿ ದಿಲೀಪ್ ರಾಜ್ ಅವರಿಗೆ ಹೃದಯಾಘಾತ ಈಗ ಸಂಭವಿಸಿರುವಂಥದ್ದು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಇನ್ನು ಆಸ್ಪತ್ರೆಯ ಬಾಗಿಲ ಬಳಿ ಹೋಗುವಷ್ಟರಲ್ಲಿ ಅವರು ಕೊನೆಯ ಸೆಳೆದಿದ್ರು ಅಂತ ಸದ್ಯ ಅವರ ಆಪ್ತರು ಹೇಳುವಂಥದ್ದು. ಇನ್ನು ಕನ್ನಡದ ಅನೇಕ ನಟರು, ನಿರ್ದೇಶಕರು ಮತ್ತು ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಮತ್ತು ಸಾಕಷ್ಟು ನಟ ನಟಿಯರು ಮತ್ತು ಕಲಾವಿದರು, ತಂತ್ರಜ್ಞರು ಕೂಡ ನೇರವಾಗಿ ಬಂದು ಅವರ ಅಂತಿಮ ದರ್ಶನವನ್ನು ಕೂಡ ಮಾಡಿಕೊಂಡು ಹೋಗಿದ್ದಾರೆ. ಇವರು ಒಳ್ಳೆಯ ನಟ ಮಾತ್ರವಲ್ಲದೆ ಒಳ್ಳೆಯ ವ್ಯಕ್ತಿ ಕೂಡ ಅಂತಲೂ ಕೂಡ ಹೆಸರು ಕೂಡ ತೆಗೆದುಕೊಂಡಿದ್ದಂಥವರು. ಇನ್ನು ದಿಲೀಪ್ ರಾಜ್ ಅವರ ಅಕಾಲಿಕ ಮರಣದಿಂದಾಗಿ ಕನ್ನಡ ಸಿನಿಮಾ ರಂಗ, ಧಾರಾವಾಹಿ ಕ್ಷೇತ್ರ ತುಂಬಲಾರದ ನಷ್ಟಕ್ಕೆ ಬಂದಿರುವಂಥದ್ದು. ಇನ್ನು ಅವರ ಅಭಿನಯ ಮತ್ತು ಧ್ವನಿ ಸದಾ ಅಭಿಮಾನಿಗಳ ಮನಸ್ಸಿನಲ್ಲಿ ಜೀವಂತವಾಗಿರುತ್ತದೆ. ಒಬ್ಬ ಕಲಾವಿದನಾಗಿ ಅವರು ಸಾಧಿಸಿದ ಯಶಸ್ಸು ಇಂದಿನ ಯುವ ಕಲಾವಿದರಿಗೆ ಪ್ರೇರಣೆಯಾಗಿದೆ. ಕಷ್ಟಪಟ್ಟು ದುಡಿಯುವ ಮನೋಭಾವ ಮತ್ತು ಕಲೆಯ ಮೇಲಿನ ಪ್ರೀತಿ ಅವನ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಅವರನ್ನು ಮಾಡಿತ್ತು. ಮತ್ತು ಇವರ ಸಾವಿಗೆ ಇಷ್ಟೊಂದು ಜನಗಳದ್ದು ಕೂಡ ಅವರು ಸಂಪಾದನೆ ಮಾಡಿದ್ದು ಇದೇ ಕಲೆ ಅಂತಲೇ ಕೂಡ ಹೇಳ್ಬೋದು. ಸುಮಾರು 27ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮತ್ತು 15ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಇವರು ಅಭಿನಯಿಸಿದರು ಅಂತಲೇ ಕೂಡ ಹೇಳ್ಬೋದು. ಅದರಲ್ಲಿ ಕುಂಕುಮ ಭಾಗ್ಯ, ಕನ್ಯಾದಾನ, ಮನೆಯೊಂದು 3 ಬಾಗಿಲು, ನಂದಗೋಕುಲ, ಮನವಂತರ ಈ ಎಲ್ಲ ಸೀರಿಯಲ್ಗಳಲ್ಲೂ ಅತಿ ದೊಡ್ಡ ಮಟ್ಟಿಗೆ ಕೂಡ ತಂದುಕೊಟ್ಟಿದ್ದು. ಅವರು ಕೊನೆಯದಾಗಿ ಸೀರಿಯಲ್ನಲ್ಲಿ ಬಣ್ಣ ಹಚ್ಚಿದ್ದೆ ಹಿಟ್ಲರ್ ಕಲ್ಯಾಣ. ಈ ಸೀರಿಯಲಲ್ಲೇ ಅವರು ಕೊನೆಯದಾಗಿ ಬಣ್ಣ ಹಚ್ಚಿದ್ದು ಅಂತಲೇ ಕೂಡ ಹೇಳ್ಬೋದು. ನಿಜಕ್ಕೂ ತುಂಬ ಅದ್ಭುತವಾದಂಥ ವ್ಯಕ್ತಿತ್ವ ಹೊಂದಿದಂಥ ಈ ನಟ ಇದೀಗ ಈ ರೀತಿ ಅಂತ್ಯ ಆಗಿರೋದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ಮಲೈಕಾ ಅವರು ಕೂಡ, ಇನ್ನು ಹೊಸ್ಪಾಲ್ ಅವರು ಸಹ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹಾಕಿಕೊಂಡು ಹಿಟ್ಲರ್ ಕಲ್ಯಾಣದಲ್ಲಿ ಇವರೇ ಅವರಿಗೆ ನಾಯಕಿಯಾಗಿದ್ದು. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು, ನಿಮ್ಮ ಜೊತೆ ಮಾಡಿದಂಥ ಅಷ್ಟು ಸೀರಿಯಲ್ ಎಪಿಸೋಡ್ಗಳು ಕೂಡ ತುಂಬಾ ಖುಷಿ ಇದೆ. ಆದರೆ ನಿಮ್ಮನ್ನು ಈ ರೀತಿ ಕಳೆದುಕೊಳ್ತು ಇಷ್ಟು ಬೇಗ ಅನ್ಬೋದು ನನಗೆ ಯೋಚನೆ ಸಹ ಮಾಡಿರಲಿಲ್ಲ ಅಂತ ಹೇಳಿ ತುಂಬಾ ಭಾವನಾತ್ಮಕವಾಗಿ ಅವರು ಸಹ ಪೋಸ್ಟನ್ನು ಕೂಡ ಹಾಕ್ಕೊಂಡಿರೋದು. ಇದೇ ಸಂದರ್ಭದಲ್ಲಿ ಅವರ ಪತ್ನಿಯೂ ಸಹ ತುಂಬಾ ನೋವು, ಆಕ್ರಂದನ, ಕಣ್ಣೀರು, ಅವರ ಪತಿ ತೀರಿ ಹೋಗಿದ್ದಾರೆ ಎಂಬುದನ್ನು ಆ ಸತ್ಯ ಒಪ್ಪಿಕೊಳ್ಳೋದಕ್ಕೆ ಶ್ರೀವಿದ್ಯಾ ಅವರು ತಯಾರಿಲ್ಲ. ಇನ್ನು ಅವರಿಬ್ಬರು ಹೆಣ್ಣುಮಕ್ಕಳ ಆಕ್ರಂದನ ಅಂತೂ ಆ ದೇವರಿಗೆ ಮುಟ್ಟಬೇಕು ಅಂತ ಹೇಳ್ಬೋದು. ಏನೇ ಇರಲಿ, ಇವರ ಕುಟುಂಬಕ್ಕೆ, ಇವರ ಪತ್ನಿಗೆ, ಇವರ ಮಕ್ಕಳಿಗೆ ದಿಲೀಪ್ ರಾಜ್ ಅವ್ರನ್ನ ಕಳೆದುಕೊಂಡಿರುವಂಥ ನೋವು ಭರಿಸುವ ಶಕ್ತಿ ಆ ದೇವರವ್ರಿಗೆ ಕೊಡಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನಾ ಸ್ನೇಹಿತರೆ. ಯಾಕೆ ಅಂತಂದರೆ 46ನೇ ವಯಸ್ಸಿನ ದಿಲೀಪ್ ರಾಜ್ ಅವರು ಅಕಾಲಿಕ ಮರಣದಿಂದ ಕೊನೆಯ